ಯಾಕೆ ಅದೆಲ್ಲ ಬೇರೆ ಬೇರೆ ವೇರಿಯೇಷನ್ಸ್ಗಳು ಮಾಡಿಸಿ. ನಾನು ಸ್ಟಾರ್ಟ್ ಮಾಡಿ. ಮಂಡಿ ಮಂಡಿ ಇಟ್ಕೋಬೇಕು. ಮಂಡಿ ಮಂಡಿ ಚೇಂಜ್ ಮಾಡಿ ಆ ಕಡೆಗೆ. ತೊಡೆ ಇಟ್ಕೋಬೇಡಿ, ಮಂಡಿ ಇಟ್ಕೊಳ್ಳಿ. ಮಂಡಿ 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 ಹಾಂ, ಹಾಗೆ ತಿರುಗಿಸಿ ತಿರುಗಿಸಿ. ಇನ್ನು ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದನ್ನು ಹಿಂಗೆ ತಳ್ಳಿಬಿಟ್ಟು ಇದು ಈ ಕಡೆ ಇದೆ, ಇಲ್ಲಿಗೆ ಅವ್ರು ಹಿಂದೆ ಹೋಗೋ ಹಾಗಿಲ್ಲ ನೋಡಿ. ಇದು ಅವ್ರ ಶೋಲ್ಡರು ಹಿಂದೆ ಹೊಟ್ಟೋಗುತ್ತೆ. ಹಿಂಗೆ ತಿರುಗಿಸ್ಬಿಟ್ಟು ಆಯಿತು. ನೀವು ಎಲ್ಲ ಫಸ್ಟು ಇದನ್ನು ಮಾತ್ರ ಮಾಡಿ, ಪದ್ಮಾಸನ ಹಾಕ್ಬಿಟ್ಟು ಹಾಗೇ ಇರಿ. ಹ್ಞೂ ನೆಕ್ಸ್ಟು ಅವ್ರಿಗೆ ಆಗಲ್ಲ, ಜಸ್ಟ್ ಇಳಿಸ್ಲಿ ಸಾಕು. ಮಡಿಸಿ ಕಾಲು ಮತ್ತೆ ಮಾಡಿ. ಕೂತ್ಕೋ ಕೂತ್ಕೋ, ಬಿಡು ಬಿಡು. ಸ್ಟ್ರೈಟ್ ಇದೆಯಾ? ಮಾಡಿ ಇವಾಗ ಪದ್ಮಾಸನ ಹಾಕಿ. ನೀವು ಇಲ್ಲಿಟ್ಕೋಬೇಕು. ಹಾಂ, ಇವಾಗ ಇಳಿಸಿ ಕೆಳಗೆ, ಆ ಕಡೆ. ಅಲ್ಲೇ ಕೈ ನಿಮ್ಮ ಅಲ್ಲೇ ಇರಲಿ. ಇದನ್ನು ರ್ಯಾಪ್ ಮಾಡಬೇಕು. ಗೊತ್ತಾಯ್ತಾ? ಇದಕ್ಕೆ ಇದು ಪಿಂಡಾಸನ ಇನ್ ಸರ್ವಾಂಗಾಸನ. ಆಮೇಲೆ ಅಲ್ಲೇ ಇರಿ, ಕೇಳಿಬಿಡಿ ಅವ್ರಿಗೆ ಬರ್ತಾನೆ ಅಂತ ಹೇಳ್ತಾರೆ, ಅಲ್ಲಿರಲಿ. ಇವಾಗ ಇದು ಒಂದು ತುಂಬ ಮುಖ್ಯ ಆಯಿತಾ, ನಿಮ್ಗೆ ಜ್ಞಾಪನ ಇಟ್ಕೋಬೇಕು. ಇದಕ್ಕೆ ಬಂದಾಗ ಬೆನ್ನು ಸ್ಟ್ರೈಟ್ ಆಗಿರಬೇಕು. ಇವ್ರದ್ದು ಬೆನ್ನು ಹೀಗಿದೆ, ನಿಮ್ಮದೆಲ್ಲ ಪೂರ್ತಿ ಹಿಂಗಿರುತ್ತೆ. ಫುಲ್ ಸ್ಟ್ರೈಟ್ ಆಗಬೇಕು ಹೀಗೆ. ಆವಾಗ ಮಂಡಿ ನೆಲಕ್ಕೆ ಮುಟ್ಟತ್ತೆ. ಗೊತ್ತಾಯ್ತಾ? ಇವಾಗ ಮಂಡಿ ನೆಲಕ್ಕೆ ಮುಟ್ತಾ ಇಲ್ಲ ಅವರಿಗೆ. ಇದು ಪಿಂಡಾಸನ ಎನ್ ಸರ್ವಾಂಗಾಸನ. ಇವಾಗ ಪಾರ್ಶ್ವ ಪಿಂಡಾಸನ. ಇವಾಗ ಅದನ್ನೇ ಕಾಲು ಹೀಗೆ ಬಂದಿದೆ, ಕೆಳಗೆ ಬಂದಿದೆ ಅಲ್ವಾ, ತಿರುಗಿಸಿ. ಇವಾಗ ಲೆಫ್ಟಿಗೆ ಹೋಗಿ, ಲೆಫ್ಟಿಗೆ ಹೋಗಿ, ಆ ಕಡೆಗೆ ಹೋಗಿ, ಆ ಕಡೆಗೆ ಹೋಗಿ. ಯಾವ ಕಾಲು ಮೇಲಿದೆ? ಇದು ಲೆಫ್ಟ್ ಅಲ್ವಾ? ಸೊಂಟದ ಮೇಲೆ ಇಟ್ಕೊಳ್ಳಿ ಕೈನ. ಸೊ ಯಾವ ಕಾಲು ಮೇಲಿರುತ್ತೆ? ಇವ್ರದ್ದು ಲೆಫ್ಟ್ ಲೆಗ್ ಮೇಲಿದೆ. ಸೊ ಲೆಫ್ಟಿಗೆ ಟರ್ನ್ ಆಗಿ ಇದು ಕೆಳಗೆ ಟಚ್ ಆಗಬೇಕು. ಅದೊಂದು ಸ್ವಲ್ಪ ವರ್ಷ ಆಗುತ್ತೆ. ಇಲ್ಲ, ಕಾಲು ಚೇಂಜ್ ಆಗಬೇಕು. ರೈಟ್ ಲೆಗ್ ಮೇಲೆ ಬಂದರೆ ರೈಟ್ ಸೈಡ್ ಟರ್ನ್ ಆಗಬೇಕು. ಯಾವ ಕಾಲು ಮೇಲಿರುತ್ತೆ ಆ ಕಡೆ. ಇದು ನಿಮಗೆ ಬೆಳಗ್ಗೆ ಹೇಳೋದು ಮರ್ತೋಯ್ತು ನನಗೆ. ಏನಾಯ್ತು? ಗೊತ್ತಾಯ್ತಾ? ಮಾಡಿ ಇವಾಗೆಲ್ಲ. ಪದ್ಮಾಸನ ಹಾಕಕ್ಕಂತೂ ಆಗುತ್ತಲ್ವ ಎಲ್ಲರಿಗೂ. ಒಂದು ಕಾಲು ಪದ್ಮಾಸನ ಹಾಕಿ ಇನ್ನೊಂದು ಕಾಲು ಹಾಗೆ ಇಟ್ಕೊಳ್ಳಿ. ಮಾಡಿ.